ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿ ವ್ಲಾಗ್ಸ್ ಕನ್ನಡ. ಸೊ ಇವತ್ತಿನ ವಿಡಿಯೋನ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ವೀಕೆಂಡ್ ಆಗಿರೋದ್ರಿಂದ ಮಕ್ಕಳನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೊರಡ್ತಿದ್ದೀವಿ. ಸೊ ಈ ರೀತಿ ಬೇಸಿಕ್ ಆಗಿ ರೆಡಿ ಆಗಿದ್ದೀನಿ, ಆ ಜೀನ್ಸ್ ಪ್ಯಾಂಟ್ ಆ್ಯಂಡ್ ಟಾಪ್. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಮನೆ ಬಿಟ್ಟಾಗ ಆಲ್ಮೋಸ್ಟ್ 10 o'clock ಆಗಿತ್ತು. ಸೊ ಇದ್ರದ್ದು ಲೊಕೇಶನ್ ಬಂದುಬಿಟ್ಟು ಜಕ್ಕೂರ್ ಹತ್ರ ಇದೆ, ಮಾಡೆಲ್ ಹೆರಿಟೇಜ್ ವಿಲೇಜ್ ಅಂತ ಇವತ್ತು ನಾವು ಹೋಗ್ತಾ ಇರೋದು. ಆ್ಯಂಡ್ ಇದಕ್ಕೆ ಇನ್ನೂ ಒಂದು ಹೆಸರಿದೆ, ರಂಗೋಲಿ ಗಾರ್ಡನ್ ಅಂತ. ತುಂಬ ಜನಕ್ಕೆ ಇದು ರಂಗೋಲಿ ಗಾರ್ಡನ್ ಅಂತ ಗೊತ್ತಿದೆ. ಸೊ ಈಗ ರೀಚ್ ಆಗಿದ್ದೀವಿ, ಎಂಟರ್ ಆಗೋಣ, ಟಿಕೆಟ್ಸ್ ತಗೋಬೇಕು. ಸೊ ಇದು ಪಾರ್ಕಿಂಗ್ ಸ್ಪೇಸ್. ಇದರಿಗೆ 20 ರೂಪೀಸ್ ಇದೆ, ಕಾರ್ ಆ್ಯಂಡ್ ಆಟೋಸ್ 50 ರೂಪೀಸ್, ಬಸ್ ಮಿನಿ TTLಗೆ 100 ರೂಪೀಸ್. ಸೊ ನೋಡ್ತಿದ್ದೀರಾ ಅದೇ ರೀತಿ. ಫಸ್ಟಿಗೆ ನಾವಿಲ್ಲಿ ಪೇ ಮಾಡ್ತಿರೋದು ಬಂದುಬಿಟ್ಟು ಇಟ್ ಇಸ್ ಓನ್ಲಿ ಫಾರ್ ಪಾರ್ಕಿಂಗ್ದು ನಾವು ಫೀ ಪೇ ಮಾಡಿದ್ದು. ಟಿಕೆಟ್ ಕೌಂಟರ್ ಅಂತ ನೀವೇನು ನೋಡಿದ್ರಿ ಅಲ್ಲಿ ಇರುತ್ತೆ. ವೀಕ್ ಡೇಸ್ ಬಂದುಬಿಟ್ಟು 150, ವೀಕೆಂಡ್ಸ್ ಬಂದುಬಿಟ್ಟು 200 ಇದೆ. ಮಕ್ಳಿಗೆ ಬೇರೆ ಪ್ರೈಸು, ಅಡಲ್ಟ್ಸಿಗೆ ಬೇರೆ ಪ್ರೈಸ್, 50 ರೂಪೀಸ್ ಡಿಫರೆನ್ಸ್ ಇದೆ. ಆ್ಯಂಡ್ ಟೈಮಿಂಗ್ಸ್ ಬಂದುಬಿಟ್ಟು 6 o'clockವರೆಗೂ ಇರುತ್ತೆ, ಮಾರ್ನಿಂಗ್ 10 to ಈವ್ನಿಂಗ್ 6ವರೆಗೂ ಇರುತ್ತೆ. ಸೊ ನಾವೆಲ್ಲ ನಮ್ಮ ಟಿಕೆಟ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ವಿ ಸ್ಟಾರ್ಟೆಡ್. ಇಲ್ಲಿ ಇನ್ನೂ ಒಂದು ಏನಂತಂದರೆ ನಿಮಗೆ ಇಲ್ಲಿ ನೀವು ಯಾವುದೇ ರೀತಿಯಾದ ಫಂಕ್ಷನ್ ಸಹ ಮಾಡ್ಬೋದು, ಲೈಕ್ ವೆಡ್ಡಿಂಗ್, ಬರ್ಡೇಸ್, ಆ್ಯನಿವರ್ಸರೀಸ್, ಸೆಲೆಬ್ರೇಷನ್ಸ್. ಮೋರ್ ಡೀಟೇಲ್ಸ್ಗೆ ಅಲ್ಲೇ ಕಾಂಟ್ಯಾಕ್ಟ್ ಇದೆ, ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಬೋದು. ಆ್ಯಂಡ್ ಇಲ್ಲಿ ಏನೇನಿದೆ ಅಂತ ಹೇಳ್ತೇನೆ ನೋಡಿ. ಕುಂಬಾರಿಕೆ ಅಂದರೆ ಪಾಟ್ರಿ ಮೇಕಿಂಗು, ಫಿಶ್ ಫುಡ್ ಸ್ಪಾ, ಬಲೂನ್ ಶೂಟು, ಮ್ಯಾಜಿಕ್ ಶೋ, ಟಾಂಗಾ ರೈಡ್ ಇದೆ, ಕುದುರೆ ರೈಡ್ ಇದೆ, ಸೈಕ್ಲಿಂಗ್ ಇದೆ, ಸಿಕ್ಕಾಪಡೆ ಗೇಮ್ಸ್ ಇದೆ ಇಲ್ಲಂತೂ. ಅಪಾರ್ಟ್ ಫ್ರಮ್ ಗೇಮ್ಸ್ ಇದು ತುಂಬ ಫೇಮಸ್ ಆಗಿರೋದು ಈ ರೀತಿ, ಲೈಕ್ ಇವಾಗ ನೀವು ಏನು ನೋಡ್ತಿದ್ದೀರಾ ಪ್ರತಿ ಒಂದ್ರದ್ದು, ಇವಾಗ ನೀವು ನೋಡ್ತಿರೋದು ಕಂಬಾಳದ್ದು ನೋಡ್ತಿದ್ದೀರಾ. ಅದೇ ರೀತಿ ನಿಮಗೆ ಕಮ್ಮಿಂಗ್ ಇನ್ನೊಂದು ವಿಡಿಯೋ ಬರುತ್ತೆ, ಪಾರ್ಟ್ 2 ವಿಡಿಯೋಲಿ ಪ್ರತಿ ಒಂದು ಹಳೆ ಕಾಲದಲ್ಲಿ ಹೆಂಗಿತ್ತು, ಲೈಕ್ ಸಂತೆ ಅಂದರೆ ಏನು, ಮತ್ತು ಈ ಪ್ರತಿ ಒಂದು ಮನೆ, ಕಾರ್ಪೆಂಟ್ರ್ ಮನೆ ಹೇಗಿರ್ತಿತ್ತು, ಗೋಲ್ಡ್ ಸ್ಮಿತ್ ಮನೆ ಹೇಗಿರ್ತಿತ್ತು, ಪ್ರತಿಯೊಬ್ಬರದ್ದು ಇದೆ. ಅದು ನೆಕ್ಸ್ಟ್ ವಿಡಿಯೋಲ್ಲಿ ಬರುತ್ತೆ. ಈ ವಿಡಿಯೋ ಜಸ್ಟ್ ರಫಾಗಿ ನಾನು ಏನೇನು ಗೇಮ್ಸು ಮತ್ತು ಏನೇನು ಇರುತ್ತೆ ಅಂತ ನೋಡೋಕೆ ಮಾಡಿರೋದು. ಸೊ ಇದು ಟಾಂಗಾ ರೈಡು. ಟಾಂಗಾ ರೈಡ್ ತುಂಬ ನೀವು ಜನ ಇದ್ದಾಗ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ, ಬಿಕಾಸ್ ಆಲ್ಮೋಸ್ಟ್ 3 ಟಾಂಗಾಸ್ ಅಷ್ಟೇ ಇದ್ದಿದ್ದು. ಇಲ್ಲಿನ ಸ್ಪೆಷಾಲಿಟಿ ಏನಂತಂದರೆ ಫುಡ್ಡು. ಇಲ್ಲಿ ಕಂಪ್ಲೀಟಾಗಿ ಉತ್ತರ ಕರ್ನಾಟಕ ಫುಡ್ ಇರುತ್ತೆ. ಇಟ್ ಈಸ್ ವೆರಿ ನೈಸ್ ಅಂತ ಹೇಳ್ಬೋದು, ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಆಲ್ಸೋ ಇಟ್ ಈಸ್ ವೆರಿ ಹೆಲ್ದಿ. ಫುಡ್ಡಿನ ಪ್ರೈಸ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿ ಇದೆ, ಬಟ್ ಟೇಸ್ಟಲ್ಲಿ ಕಾಂಪ್ರಮೈಸೇಷನ್ ಇಲ್ಲ, ಸಿಕ್ಕಾಪಡೆ ಚೆನ್ನಾಗಿದೆ. ಟೇಸ್ಟ್ ನೋಡ್ತಿದ್ದೀರಾ, ಜೋಳದ ರೊಟ್ಟಿ, ಬೇರೆ ಥರದ ಇದು ಪಲ್ಯಗಳು. ಚೆನ್ನಾಗಿ ಮಾಡ್ತಿದ್ರು. ಚಿರು, how was the food? ಚೆನ್ನಾಗಿತ್ತು, ಆದರೆ ಜಾಸ್ತಿ ತಿನ್ನೋಕೆ. ಹೇಗಿತ್ತು? ಚೆನ್ನಾಗಿತ್ತು. ಹೇಗಿತ್ತಮ್ಮ ಲಂಚ್? ಸೂಪರ್, ಎಲ್ಲ ಚೆನ್ನಾಗಿತ್ತು. ಹೇಗಿತ್ತಮ್ಮ? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಊಟ ಮಾಡ್ಬೋದು. ಹೊಟ್ಟೆ ತುಂಬ ನಿಧಾನಕ್ಕೆ ಕೂತ್ಕೊಂಡು. ನಿಮಗೆ ಅಲ್ಲಿ ಫುಡ್ಡು ಅಷ್ಟೇ, ಲೈಕ್ ಜೂನಿಯರ್ ಥಾಲಿ ಅಂತಲೂ ಇದೆ ಮಕ್ಕಳಿಗೆ, ಲೈಕ್ ಫುಡ್ ವೇಸ್ಟ್ ಮಾಡುತ್ತೆ ಅಂತ ಜೂನಿಯರ್ ಥಾಲಿ ಅಂತಲೂ ಇದೆ. ನೀವು ಅದು ಆಪ್ಟ್ ಮಾಡ್ಬೋದು ಮಕ್ಕಳಿಗೆ. ಆ್ಯಂಡ್ ನೆಕ್ಸ್ಟ್ ನೀವು ಆವಾಗಲೇ ಕಂಬಾಳದ್ದು ನೋಡ್ತಿದ್ರೆ, ಇಲ್ಲಿ ವ್ರೆಸ್ಲಿಂಗು, ಪ್ರತಿ ಒಂದು ಆಗಿನ ಕಾಲದಲ್ಲಿ ಏನೇನು ಮಾಡ್ತಿದ್ರು, ಒಂದು ಊರಂದರೆ ಹೆಂಗಿರುತ್ತೆ, ಆ ಊರುಗಳಲ್ಲಿ ಈವೆಂಟ್ಸ್ನ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ಕಂಪ್ಲೀಟಾಗಿ ಥೀಮ್ ಆಗಿದೆ. ಆ್ಯಂಡ್ ಟಾಂಗಾ ರೈಡು ಅಷ್ಟೇ ತುಂಬ ಚೆನ್ನಾಗಿತ್ತು, ಬಟ್ ಜಾಸ್ತಿ ಜನ ಇದ್ದಿದ್ದರಿಂದ ನಾವು ಸ್ವಲ್ಪ ವೇಟ್ ಮಾಡಬೇಕಿತ್ತು. ಹಾರ್ಸ್ ರೈಡು ಅಷ್ಟೇ, ಮಕ್ಕಳೆಲ್ಲ ಹಾರ್ಸ್ ರೈಡ್ ಹೋಗಿ ಬಂದರು. ಇಟ್ ವಾಸ್ ನೈಸ್. ಒನ್ಸ್ ಇನ್ ಅ ವೈಲ್ ಮಕ್ಕಳನ್ನ ಇಂಥ ಕಡೆ ಕರ್ಕೊಂಡು ಹೋಗಿ ಹೆಂಗಿತ್ತು ಹಳೆ ಕಲ್ಚರು, ಏನೇನು ಗೇಮ್ಸ್ ಇರುತ್ತೆ ಮತ್ತು ಅವರು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಮ್ಮ ಬೆಂಗಳೂರು ಸಿಟಿಲಿ ದಿಸ್ ವಾಸ್ ದ ಬೆಸ್ಟ್ ಪ್ಲೇಸ್. ಈಗ ಲಂಚ್ ಎಲ್ಲ ಮುಗೀತು. ಹಾರ್ಸ್ ರೈಡ್ ಹೋಗಿದ್ದಾರೆ, 80 ರೂಪೀಸ್ ಇದೆ ಕಿಡ್ಸಿಗೆ ಹಾರ್ಸ್ ರೈಡು. ಆ್ಯಂಡ್ ನೆಕ್ಸ್ಟು ಪಾಟ್ರಿ ಮೇಕಿಂಗ್ ಇದೆ, ಆಮೇಲೆ ಫಿಶ್ ಸ್ಪಾ ಇದೆ, ಆ್ಯಂಡ್ ಟಾಂಗಾ ರೈಡ್ ಇದೆ. ಟಾಂಗಾ ರೈಡ್ 90 ರೂಪೀಸ್ ಪರ್ ಹೆಡ್ ಇದೆ. ನೋಡಿದ್ರೆಲ್ಲ ಪ್ರೈಸಿಂಗ್ಸ್ ಎಲ್ಲ ಹೇಳಿದ್ದೀನಿ. ಆ್ಯಂಡ್ ಇದೇ ಪಾಟ್ರಿ ಮೇಕಿಂಗು, ಇದಕ್ಕೂ 90 ರೂಪೀಸ್ ಇತ್ತು ಒಬ್ಬರಿಗೆ. ಇಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಂಗೆ ಚಿಕ್ಕ ವಯಸ್ಸಿಂದ ಸಿಕ್ಕಾಪಟ್ಟೆ ಆಸೆ ಇತ್ತು, ಬಿಕಾಸ್ ನನ್ನ ಕಸಿನ್ ಊರಲ್ಲಿ ಕುಂಬಾರರು ಅಂತ ಇರ್ತಿದ್ರು, ಅಲ್ಲಿ ಹೋದಾಗೆಲ್ಲ ಇಷ್ಟ ಆಗ್ತಿತ್ತು, ಬಟ್ ಅವಾಗ ಕೇಳಿ ಮಾಡೋಕ್ಕಾಗ್ತಿರಲಿಲ್ಲ. ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ಏನಾಯ್ತು ಅಂತಂದರೆ ಅಂಕಲೇ ಎಲ್ಲ ಮಾಡಿಬಿಟ್ರು, ನಮಗೆ ಜಾಸ್ತಿ ಮಾಡೋದಕ್ಕೆ ಅವರು ನೀಟಾಗಿ ಬಿಡಲಿಲ್ಲ. ಬಟ್ ಏನೋ ಒಂದು ಮಾಡಿದ್ನಲ್ಲ ಅಂತ ಖುಷಿ ಆಯಿತು. ಇಟ್ ವಾಸ್ ನೈಸ್, ಇನ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಅಷ್ಟೇ ಮಕ್ಕಳಿಗೆಲ್ಲ ಸಿಕ್ಕಾಪಡೆ ಇಷ್ಟ ಆಗುತ್ತೆ ಇಲ್ಲಿ ನೀವು ಹೋಗಿ ಬಂದರೆ. ಲೈಕ್ ಆಲ್ ಇನ್ ಒನ್ ಇದೆ. ಮಕ್ಕಳಿಗೆ ಗೇಮ್ ಸೆಕ್ಷನ್ ಅಂತಲೂ ಸಪ್ರೇಟಾಗಿದೆ. ಗೇಮ್ಸಲ್ಲಿ ತುಂಬ ಯೂನೀಕ್ ಆಗಿದೆ.
ಸೊ ಗೇಮ್ಸ್ ತುಂಬ ಯೂನಿಕ್ ಆಗಿದೆ. ನಾನು ಹೇಳ್ದಂಗೆ ಇದು ನೋಡ್ತಿದ್ರೆ ಇದು ನಾರ್ಮಲಾಗಿ ಎಲ್ಲ ಕಡೆ ಇರುತ್ತೆ. ಆ್ಯಂಡ್ ಸೈಕಲ್ ಇತ್ತು, ಲೈಕ್ ಡಬಲ್ ರೈಡಿಂಗ್ ಇತ್ತು. ಅದನ್ನು ನಂದು ಫಸ್ಟ್ ಟೈಮ್ ಇಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಇಟ್ ವಾಸ್ ವೆರಿ ನೈಸ್. ಆಮೇಲೆ ಇದನ್ನೇ ಹೇಳಿದ್ದು ಬ್ಯಾಲೆನ್ಸಿಂಗ್ ಗೇಮ್ಸು, ಡೈಸ್ ಗೇಮ್ಸು. ನಾನು ಕೆಲವೊಂದು ಗೇಮ್ಸ್ನ ಫಸ್ಟ್ ಟೈಮ್ ಇಲ್ಲಿ ನೋಡಿದ್ದು. ಆ್ಯಂಡ್ ಇಟ್ ವಾಸ್ ನೈಸ್ ಪ್ಲೇಯಿಂಗ್ ಇಟ್. ಆಮೇಲೆ ಆರ್ಚರಿ ಸಹ ಇತ್ತು, ಚೆನ್ನಾಗಿತ್ತು. ಅಲ್ಲಿ ಒಂದು ಹಳ್ಳಿ ಅಂಗಡಿ ಅಂತ ಸಹ ಇತ್ತು. ಇದೆಲ್ಲ ಪಾರ್ಟ್ 1 ವಿಡಿಯೋ ಆಗಿದೆ ಅಷ್ಟೇ. ಈ ಪ್ಲೇಸಲ್ಲಿ ಎಕ್ಸೈಟಿಂಗ್ ಆಗಿರೋದು ನಿಮಗೆ ಪಾರ್ಟ್ 2 ಅಲ್ಲಿ ಬರುತ್ತೆ ವಿಡಿಯೋನು. ಅದನ್ನು ಯಾರು ಸ್ಕಿಪ್ ಮಾಡ್ತೀರಾ ಆ್ಯಂಡ್ ಮಿಸ್ ಮಾಡ್ತೀರಾ ನೋಡಿ. ಆ್ಯಂಡ್ ಕೀಪ್ ವೇಟಿಂಗ್ ಫಾರ್ ಪಾರ್ಟ್ 2 ಬಿಕಾಸ್ ಭಾಳ ಎಕ್ಸೈಟಿಂಗ್ ಆಗಿದೆ. ಇಷ್ಟೆಲ್ಲ ಒಂದು ಪಾರ್ಟ್ ಅಂತಂದರೆ ಇನ್ನೂ ಒಂದು ಪಾರ್ಟು ನಾವು ತುಂಬ ನೋಡಿ ಇಷ್ಟಪಟ್ವಿ. ಇದು ನಮ್ಮ ಕೈಲೇ ಮಾಡಿಸ್ತೀರ ಅಲ್ಲಿ ಪಾಟ್ರಿ ತುಂಬ ಚೆನ್ನಾಗಿದೆ. ಅಲ್ಲಿ ಬೇರೆ ಬೇರೆ ಶೇಪ್ಸ್ ನಿಮಗೆ ಆಪ್ಷನ್ ಇರುತ್ತೆ. ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರೋ ಅದನ್ನೇ ಮಾಡ್ಬೋದು. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಡನ್.